ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಥೈರಾಯ್ಡ್ ಪ್ರಾಬ್ಲಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಮನೆ ಮದ್ದು ಕೂಡ ಹೇಳ್ಕೊಡ್ತೀನಿ. ನನಗೆ ಯಾವ ತರ ಮನೆ ಮದ್ದು ವರ್ಕ್ ಆಯ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ನನಗೆ ಪ್ರಾಬ್ಲಮ್, ಈ ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ನನಗೆ ಪ್ರೆಗ್ನೆನ್ಸಿನಲ್ಲಿ. ಅದಾದ್ಮೇಲೆ ಒಂದು 2.5 years ನಾನು ಪೂರ್ತಿ ಸಫರ್ ಪಟ್ಟಿದ್ದೀನಿ. ಟ್ಯಾಬ್ಲೆಟ್ ತಗೊಳ್ಳೇಬೇಕು, ಇನ್ನ ಲೈಫ್ ಟೈಮ್ ಬಿಡು ಅನ್ನೋ ತರ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಅದಾದ್ಮೇಲೆ ನಾನು ಕೆಲವೊಂದು ಮನೆ ಮದ್ದನ್ನ ಟ್ರೈ ಮಾಡಿದ್ಮೇಲೆ ನನಗೆ 2 months ಅಲ್ಲೇ ನಾನು ಟ್ಯಾಬ್ಲೆಟ್ ಬಿಡೋ ತರನೇ ಆಯ್ತು. ಸೊ ಕೆಲವೊಬ್ರಿಗೆ ಇದು ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಯಾವ ತರ ಮನೆ ಮದ್ದನ್ನ ಟ್ರೈ ಮಾಡಿದೆ ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಟ್ಯಾಬ್ಲೆಟ್ ಕೂಡ ಬಿಡ್ಬೋದು. ಕೆಲವೊಬ್ರು ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತೀರಾ, ಥೈರಾಯ್ಡ್ ಆದ ತಕ್ಷಣ ನಮ್ಗೆ ಇನ್ನ ಲೈಫ್ ಟೈಮ್ ನಾವು ಟ್ಯಾಬ್ಲೆಟ್ ತಗೋಬೇಕು ಅಂತನ. ಆತರ ಏನು ಇರೋದಿಲ್ಲ. ಕೆಲವೊಬ್ರು ನಿಮ್ಗೆ ಆತರ ಅಕ್ಕಪಕ್ಕ ಮನೆಯವರು ಯಾರಾದ್ರೂ ತಲೆಗೆ ತುಂಬಿಟ್ಟಿರ್ತಾರೆ, ಥೈರಾಯ್ಡ್ ಬಂದಿದೆ ಅಂತ ಅಂದ ತಕ್ಷಣ ಓ ಇನ್ನ ಇವಳು ಲೈಫ್ ಟೈಮ್ ಟ್ಯಾಬ್ಲೆಟ್ ತಗೋಬೇಕು, ಇನ್ ಬಿಡಂಗಿಲ್ಲ ಅನ್ನೋ ತರ. ಇದು ಜಾಸ್ತಿ ಪ್ರೆಗ್ನೆನ್ಸಿನಲ್ಲಿ ಸ್ಟಾರ್ಟ್ ಆಗುತ್ತೆ. ನನಗೆ ಪ್ರೆಗ್ನೆನ್ಸಿನಲ್ಲಿ ಸ್ಟಾರ್ಟ್ ಆಗಿದ್ದು ಈ ಥೈರಾಯ್ಡ್ ಪ್ರಾಬ್ಲಮ್. ನನ್ಗೆ ಏನಿಲ್ಲ ಅಂತಂದ್ರೆ 2.5 years ನನಗೆ ಅದು ರಿಕವರಿ ಆಗೋದಕ್ಕೆ ಆಗಿರ್ಲಿಲ್ಲ. ಮತ್ತೆ ಕೆಲವೊಂದನ್ನ ಯೂಟ್ಯೂಬ್ ಅಲ್ಲೇ ನಾನು ಎಷ್ಟೋ ಮನೆ ಮದ್ದನ್ನ ಟ್ರೈ ಮಾಡಿದೆ, ಅದ್ಯಾವುದು ನನ್ಗೆ ವರ್ಕ್ ಆಗ್ಲಿಲ್ಲ. ಸರಿ ಇರ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಲಾಸ್ಟ್ ಇದೊಂದು ಮನೆ ಮದ್ದನ್ನ ಟ್ರೈ ಮಾಡೋಣ. ಆಗ್ಲಿಲ್ಲ ಅಂತ ಅಂದ್ರೆ ಇನ್ನ ಏನು ಮಾಡೋದಕ್ಕಾಗಲ್ಲ, ಟ್ಯಾಬ್ಲೆಟ್ ತಾಣನ, ಇಲ್ಲ ಅಂತ ಅಂದ್ರೆ ಟ್ಯಾಬ್ಲೆಟ್ ನಿಲ್ಸ್ಬಿಡೋಣ, ಏನಾದ್ರೂ ಆಗೋಗ್ಲಿ ಅಂತ ಅನ್ಕೊಂಡಿದ್ದೆ. ನನಗೆ ಸಿಂಪ್ಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಹಾರ್ಟ್ ಬೀಟ್ ಜಾಸ್ತಿ ಇತ್ತು. ಅದು ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಟ್ರೆ ತುಂಬಾ ಭಯ ಬಿದ್ಬಿಡ್ತಿದೆ. ಈ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇದರಿಂದ ಏನಿಲ್ಲ ಅಂದ್ರೂ ಒಂದ್ 10-15 ಕಾಯಿಲೆಗಳು ಜೊತೆಗೆ ಬಂದ್ಬಿಡ್ತವೆ. ಈ ಕೆಮ್ಮು, ತಲೆನೋವು, ಇದ್ಕಿದಂಗೆ ಟೆನ್ಷನ್ ಆಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಈ ತರ ಇದ್ಕಿದಂಗೆ ಕೋಲ್ಡ್ ಆಗೋದು, ಮತ್ತೆ ಕಾಲೆಲ್ಲ ಒಂಥರ ಶೀತ ಅನ್ಸೋದು, ಜಾಸ್ತಿ ಸ್ವೆಟ್ ಆಗ್ತಾ ಇರೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೇಮ್ ಸಿಂಪ್ಟಮ್ಸ್ ನನಗೆ ಇದೆಲ್ಲ ಇತ್ತು. ನಾನು 9 months ವರೆಗೂ ಟ್ಯಾಬ್ಲೆಟ್ ತಗೊಂಡೆ. ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನನಗೆ 1 TSH ಏನೋ ಕಡಿಮೆ ಆಗಿತ್ತು ನನಗೆ. ಇನ್ ಕಡಿಮೆ ಆಗ್ಬಿಡುತ್ತೆ ಬಿಡು, ಹಂಗೆ ಇನ್ನೇನ್ ಬೇರೆ ಆಯ್ತಲ್ಲ ಅಂತನ. ಅದಾದ್ಮೇಲೆ ನೋಡಿದ್ರೆ ಇನ್ನು ಜಾಸ್ತಿನೇ ಆಗೋಯ್ತು. 17 TSH ಏನೋ ಇತ್ತು. ಅದಾದ್ಮೇಲೆ ನಾನು ಮತ್ತೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದೆ. ನಾನು ಸುಮ್ಮನೆ ಕಡಿಮೆ ಇದ್ದಾಗಲೇ ಕಡಿಮೆ ಮಾಡ್ಕೊಳ್ಬೇಕಾಯ್ತು ಅಂದ್ಕೊಂಡು ಟ್ಯಾಬ್ಲೆಟ್ ಮತ್ತೆ ಸ್ಟಾರ್ಟ್ ಮಾಡಿದೆ. ನಾನು 50 mcg ತಗೊಳ್ತಿದ್ದೆ. ಅದಾದ್ಮೇಲೆ ನನಗೆ ಇನ್ನು ಅದು ಟ್ಯಾಬ್ಲೆಟ್ ತಗೊಂಡ್ರು ಇನ್ನೂ ಜಾಸ್ತಿ ಆಗ್ತಾನೆ ಹೋಯ್ತಿತ್ತು. ಅದರಿಂದ ಮತ್ತೆ ಚೆಕಪ್ ಮಾಡಿಸೋದು 3 months ಒಂದ್ಸಲ, ಮತ್ತೆ ಅದು ಟ್ಯಾಬ್ಲೆಟ್ ಡೋಸ್ ಜಾಸ್ತಿ ಮಾಡ್ಕೊಳೋದು ಇದೇ ಆಗ್ತಾ ಇತ್ತು. 75 mcg ಟ್ಯಾಬ್ಲೆಟ್ ತಗೊಳ್ಳೋವರೆಗೂ ಬಂದಿದೆ. ಅದಾದ್ಮೇಲೆ ಹಿಂಗೆ ಆದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಮನೆ ಮದ್ದುಗಳನ್ನ ಟ್ರೈ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ, ನನಗೆ ಧನಿಯಾ ಕಾಳಿಂದು ಅದು ನೀರಲ್ಲಿ ನೈಟ್ ನೆನ್ಸಿಟ್ಬಿಟ್ಟು ಬೆಳಗ್ಗೆ ತಕ್ಷಣ ಅದನ್ನ ಕುದಿಸ್ಬಿಟ್ಟು ಕುಡಿಯೋದು, ಅದನ್ನ ಟ್ರೈ ಮಾಡಿದೆ. ಅದೇನೋ ನನಗೆ ವರ್ಕ್ ಆಗ್ಲಿಲ್ಲ. ಅದ್ರ ಜೊತೆಗೆ ಈ ಮೆಂತ್ಯ ಕಾಳಿಂದ ಒಂದು ಟ್ರೈ ಮಾಡಿದೆ. ಮೆಂತ್ಯ ಕಾಳು ನೈಟ್ ನೆನ್ಸ್ಬಿಟ್ಟು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆ ಕುಡಿಯೋದು, ಅದೊಂದು ಟ್ರೈ ಮಾಡಿದೆ. ಅದು ಏನ್ ನನ್ಗೆ ಸರಿಯಾಗಿ ವರ್ಕ್ ಆಗ್ಲಿಲ್ಲ. ಅದಾದ್ಮೇಲೆ ಅದು ಕೆಲವೊಬ್ರಿಗೆ ವರ್ಕ್ ಆಗ್ಬೋದು, ಕೆಲವೊಬ್ರಿಗೆ ವರ್ಕ್ ಆಗದೇನೂ ಇರ್ಬೋದು. ಯಾರಿಗಾದ್ರೂ ಇವೆರಡು ಮನೆ ಮದ್ದು ಏನಾದ್ರೂ ನಿಮ್ಗೆ ಟ್ರೈ ಮಾಡಿ ನಿಮ್ಗೆ ವರ್ಕ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರಿಗಾದ್ರೂ ಹೆಲ್ಪ್ ಆದ್ರೂ ಆಗ್ಬೋದು ಇದೊಂದು ಟ್ರೈ ಮಾಡಿದ್ರೆ. ಸೊ ನಾನು ಇದಾದ್ರೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗು ಡಯಟ್ ಅಂತ ಸ್ಟಾರ್ಟ್ ಮಾಡಿದ್ದು. ಅಂತ ಫುಡ್ ಅಲ್ಲಿ ಯಾವ್ದೇ ರೀತಿ ನೀವು ಅದ್ ತಗೋಬಾರ್ದು, ಇದ್ ತಗೋಬಾರ್ದು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಥೈರಾಯ್ಡ್ ಅಂದ ತಕ್ಷಣ ಜಾಸ್ತಿ ರೈಸ್ ತಿನ್ಬೇಡ, ಜಾಸ್ತಿ ಚಪಾತಿ ತಿನ್ಬೇಡ, ಅದ್ ತಿನ್ಬೇಡ, ಇದ್ ತಿನ್ಬೇಡ ಅಂತ. ಆತರ ಏನು ಇರೋದಿಲ್ಲ. ಸ್ವಲ್ಪ ಸಾಲ್ಟ್ ಕಡಿಮೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕೆಲವೊಂದು ತರಕಾರಿಗಳನ್ನ ಅವಾಯ್ಡ್ ಮಾಡಿ. ಈ ಆಲೂಗಡ್ಡೆ ಮತ್ತೆ ಈ ಎಲೆಕೋಸು, ಹೂಕೋಸು, ಈ ತರದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಗೋಬಿ ಮಂಚೂರಿ ತಿನ್ನೋದು, ಮತ್ತೆ ಹೊರಗಡೆ ಪಾನಿಪುರಿ ತಿನ್ನೋದು, ಈ ತರದೆಲ್ಲ ಜಂಕ್ ಫುಡ್ ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ತರಕಾರಿ ಸೊಪ್ಪುಗಳನ್ನ ತುಂಬಾ ಚೆನ್ನಾಗಿ ತಿನ್ಬೇಕು. ಇದ್ರಿಂದ ಕೂಡ ಬೇಗ ರಿಕವರ್ ಆಗ್ಬೋದು. ಮತ್ತೆ ಟೈಮ್ ಕರೆಕ್ಟ್ ಆಗಿ ನೀವು ಊಟ ಮಾಡ್ಕೋಬೇಕು. ಮತ್ತೆ ಬೆಳಗ್ಗೆ ಟೈಮ್ ಎದ್ದಿದ ತಕ್ಷಣ ಟ್ಯಾಬ್ಲೆಟ್ ತಗೊಳೋದ್ ಮಾತ್ರ ಮರಿಬಾರ್ದು. ನಾನ್ ಟ್ಯಾಬ್ಲೆಟ್ ತಗೊಂಡೆ ಮನೆ ಮದ್ದಿನ ಟ್ರೈ ಮಾಡಿದ್ದು. ಸೊ ಅದರಿಂದ ಟ್ಯಾಬ್ಲೆಟ್ ಕೂಡ ಬಿಡೋ ಹಂಗಿಲ್ಲ. ಮತ್ತೆ ನೀವು ಮನೆ ಮದ್ದನ್ನ ಟ್ರೈ ಮಾಡ್ಬೇಕಾದ್ರೂ ಅಷ್ಟೇನೆ, ಕೆಲವೊಂದು ನೀವು ಈ ಶುಗರ್ ಎಲ್ಲ ತಗೊಳ್ಳೋದು, ಕಾಫಿ ಟೀ ಕುಡಿಯೋದು, ಈ ಶುಗರ್ ಕಂಟೆಂಟ್ ಇರೋ ಅಂತ ಫುಡ್ಗಳನ್ನ ತಗೊಳ್ಳೋದು, ಈ ತರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನೀವ್ ಏನೇ ಮನೆ ಮದ್ದನ್ನ ಟ್ರೈ ಮಾಡ್ಬೇಕು ಅಂತಂದ್ರೂ ಕೆಲವೊಂದು ಈ ಶುಗರ್, ಈ ಗೆಡ್ಡೆ ಅಂತ ಇವು ಪದಾರ್ಥಗಳು, ಈ ತರದವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೇನೆ ನಿಮ್ಗೆ ಏನೇ ಮನೆ ಮದ್ದು ಮಾಡೋದ್ರೂ ವರ್ಕ್ ಆಗೋದು. ಅದರಿಂದಾಗಿ ದಯವಿಟ್ಟು ಈ ಕಾಫಿ ಟೀ ಕುಡಿಯೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬಿಡಿ. ನಾನು 2 months ನನಗೆ
ಕಾಫಿ ಟೀ ಕೂಡ ಅವಾಯ್ಡ್ ಮಾಡಿದೆ. ಅದರಿಂದಾಗಿ ನನಗೆ ಬೇಗ ರಿಸಲ್ಟ್ ಸಿಕ್ತು ಅಂತ ಅನ್ಸುತ್ತೆ. ನಾನ್ ವೆಜ್ ಕೂಡ ತಿನ್ನೋರು ಇರ್ತೀರಾ, ನಾನ್ ವೆಜ್ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ ಆ ಟೈಮಲ್ಲಿ. ಸೊ ನೀವು ಸ್ಟಾರ್ಟಿಂಗು ಏನ್ ಮಾಡ್ಬೇಕು ಅಂತ ಅಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿದ ತಕ್ಷಣ ಟ್ಯಾಬ್ಲೆಟ್ ತಗೊಳೋದ್ ಮಾತ್ರ ಮರಿಬಾರ್ದು. ಟ್ಯಾಬ್ಲೆಟ್ ಮಾತ್ರ ಮಿಸ್ ಮಾಡೋ ಹಂಗಿಲ್ಲ, ಟ್ಯಾಬ್ಲೆಟ್ ತಗೊಳ್ಳೇಬೇಕು. ನಾವು ಮನೆ ಮದ್ದನ್ನ ಟ್ರೈ ಮಾಡ್ತಾ ಇದ್ವಿ, ಟ್ಯಾಬ್ಲೆಟ್ ಬಿಡ್ಬೇಕಂತ ಏನಿಲ್ಲ. ಖಾಲಿ ಹೊಟ್ಟೆಗೆ ನೀವೇನ್ ಮಾಮೂಲಿ ಟ್ಯಾಬ್ಲೆಟ್ಗಳು ತಗೋತಾ ಇರ್ತೀರೋ ಆ ತರ ಟ್ಯಾಬ್ಲೆಟ್ ತಗೋಬೇಕು. ಟ್ಯಾಬ್ಲೆಟ್ ತಗೊಂಡು 1 ಅವರ್ಗೆ ನಾನ್ ಹೇಳ್ಕೊಡೋಂತ ಒಂದು ಮನೆ ಮದ್ದನ್ನ ಟ್ರೈ ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಶುಗರ್ನ ಕಂಟ್ರೋಲ್ ಮಾಡಿ. ಯಾಕಂತಂದ್ರೆ ಕಾಫಿ ಟೀ ಕೂಡ ಅವಾಯ್ಡ್ ಮಾಡೋದು ಬೆಸ್ಟೇನೆ. 1-2 ಮಂತ್ಸ್ ಅವಾಯ್ಡ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ. ಅದಾದ್ಮೇಲೆ ನೀವು ಹುಷಾರಾದ್ರಿ ಅಂತಂದ್ರೆ ಆರಾಮಾಗಿ ಎಲ್ಲಾ ತರ ಫುಡ್ನು ನೀವು ತಗೋಬಹುದು. ಅದರಿಂದಾಗಿ ಸ್ವಲ್ಪ 1-2 ಮಂತ್ಸ್ ನೀವು ರಿಕವರಿ ಆಗೋವರೆಗೂ ಇದನ್ನ ಸ್ವಲ್ಪ ದಿನ ಅವಾಯ್ಡ್ ಮಾಡಿ. ಮತ್ತೆ ಹಾಲಿನ ಪದಾರ್ಥಗಳು ಅಷ್ಟೇ, ಹಾಲಿನಿಂದ ಮಾಡಿರೋ ಪ್ರತಿಯೊಂದು ಪದಾರ್ಥನೂ ಸ್ವಲ್ಪ ಅವಾಯ್ಡ್ ಮಾಡಿ ಆ ಟೈಮಲ್ಲಿ. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಏನಾದ್ರೂ ಕಾಫಿ ಟೀ ಕುಡಿಲೇಬೇಕು ಅಂತ ಅಂದ್ರೆ ಯಾವಾಗಾದ್ರೂ 2 ಡೇಸ್ಗೋ 3 ಡೇಸ್ಗೋ ಒಂದ್ಸಲ ನೀವು ಶುಗರ್ ಕಂಟೆಂಟ್ ಇರೋದಂತೂ ತಗೋಬಾರ್ದು. ಬೆಲ್ಲ ಹಾಕೊಂಡು ಸ್ವಲ್ಪ ಮಾಡ್ಕೊಂಡು ಕುಡೀರಿ. ಮತ್ತೆ ಬೆಲ್ಲನೂ ಅಷ್ಟೇ, ಸ್ವಲ್ಪ ಆರ್ಗಾನಿಕ್ ಬೆಲ್ಲಗಳನ್ನ ಬಳಸಿ. ಈ ಸ್ವಲ್ಪ ಬೆಲ್ಲದಲ್ಲೂ ಕೆಲವೊಂದು ಕೆಮಿಕಲ್ ಇರೋ ಅಂತ ಬೆಲ್ಲಗಳೇ ಬರ್ತಾ ಇದೆ, ಅದನ್ನು ಕೂಡ ಸ್ವಲ್ಪ ಆರ್ಗಾನಿಕ್ ಬೆಲ್ಲ ನೋಡಿ ತಗೊಳ್ಳಿ. ಅದ್ರ ಜೊತೆಗೆ ನಾನ್ ವೆಜ್ ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ. ನಾನ್ ವೆಜ್ ಅವಾಯ್ಡ್ ಮಾಡೋದ್ರಿಂದ ಕೂಡ ನಿಮ್ಗೆ ಇದು ಬೇಗ ಥೈರಾಯ್ಡ್ ಪ್ರಾಬ್ಲಮ್ ಕಂಟ್ರೋಲ್ ಆಗೋದಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ತಿನ್ಲೇಬಾರ್ದು ಅಂತ ಏನಿಲ್ಲ, ತಿನ್ನಿ. ಸ್ವಲ್ಪ ಒಂದು 15 ಡೇಸ್ಗೆ ಒಂದ್ಸಲ ಈ ತರ ತಗೊಳ್ಳಿ. ಸ್ವಲ್ಪ ಫ್ಯಾಟ್ ಇರೋ ಅಂತದ ಕಡಿಮೆ ತಗೊಳ್ಳಿ. ಅದ್ರ ಜೊತೆಗೆ ಜಾಸ್ತಿ ಕರ್ದಿರೋ ಅಂತ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಾರ್ದು. ಕರ್ದಿರೋ ಪದಾರ್ಥಗಳು ಅಂತಂದ್ರೆ ಗೊತ್ತಿರುತ್ತಲ್ವಾ, ಹಪ್ಳ ತಿನ್ನೋದು, ಬೋಂಡ ಬಜ್ಜಿ ಅದು ಇದು ತಿನ್ನೋದು, ಮತ್ತೆ ಗೋಬಿ ತಿನ್ನೋದು, ಈ ತರದ್ದೆಲ್ಲ ಹಪ್ಳ ತಿನ್ನೋದು, ಈ ತರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅದನ್ನ ಕ್ಲಿಯರ್ ಆಗಿ ಬಿಟ್ರೇನೆ ನಿಮ್ಗೆ ಒಳ್ಳೇದು. ಯಾಕಂತಂದ್ರೆ ಪೂರ್ತಿ ರಿಕವರಿ ಆದ್ಮೇಲೆ ನೀವ್ ಏನ್ ತಿಂದ್ರೂ ನಡೆಯುತ್ತೆ. ಬಟ್ ರಿಕವರಿ ಆಗೋಕ್ಕಿಂತ ಮುಂಚೆನೆ ನೀವು ಅದನ್ನೆಲ್ಲನ ಸ್ವಲ್ಪ ಅವಾಯ್ಡ್ ಮಾಡಿ. ಅದರಿಂದ ನಿಮ್ಗೆ ನಿಮ್ಮ ಆರೋಗ್ಯ ಕೂಡ ಒಳ್ಳೇದೇ ಅಲ್ವಾ. ಇನ್ನೊಂದು ಉಪ್ಪಿನಕಾಯಿ ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಅದನ್ನ ನಾವು ಉಪ್ಪಿನಕಾಯಿ ಹಾಕಿನೇ ತುಂಬಾ ದಿನ ಆಗ್ಬಿಟ್ಟಿರುತ್ತೆ, ಅದನ್ನೇ ಬಳಸ್ತಾ ಇರ್ತೀವಿ. ಅದು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಉಪ್ಪಿನಕಾಯಿ ತಿನ್ನೋದ್ರಿಂದನು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ತಿನ್ನಿ, ಆದ್ರೆ ಬಟ್ ಈ ಟೈಮಲ್ಲಿ ಸ್ವಲ್ಪ ನೀವು ಏನಾದ್ರೂ ಮನೆ ಮದ್ದನ್ನ ಟ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಈ ಕೆಲವೊಂದು ತರಕಾರಿಗಳನ್ನು ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಹೂಕೋಸು, ಎಲೆಕೋಸು, ಆಲೂಗಡ್ಡೆ ಈ ತರ, ಮತ್ತೆ ನವಿಲ್ ಕೋಸು, ಅದರದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂತಂದ್ರೆ ಈ ಟೈಮಲ್ಲಿ ಸ್ವಲ್ಪ ಮನೆ ಮದ್ದು ಬೇಗ ವರ್ಕ್ ಆಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಮೈದಾ ಚಪಾತಿ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂತಂದ್ರೆ ಮೈದಾದಿಂದನೂ ಕೂಡ ಸ್ವಲ್ಪ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಮೈದಾ ಚಪಾತಿ ಅವಾಯ್ಡ್ ಮಾಡಿ. ಅದ್ರ ಬದಲಿಗೆ ಈ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಅದೆಲ್ಲ ಆರಾಮಾಗಿ ತಗೊಳ್ಳಿ. ಅದೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ರೈಸ್ ಕಂಟೆಂಟ್ ಸ್ವಲ್ಪ ನೈಟ್ ಹೊತ್ತು ಅವಾಯ್ಡ್ ಮಾಡಿ. ಇನ್ ಮಾಮೂಲಿ ಬೆಳಗ್ಗೆ ಮಧ್ಯಾಹ್ನ ತಿನ್ಕೊಂಡ್ರು ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ. ಇದಾದ್ಮೇಲೆ ನೆಕ್ಸ್ಟ್ ಯೋಗ ಮಾಡೋದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಯೋಗ ಮಾಡೋದ್ರಿಂದ ಕೂಡ ನಿಮ್ಗೆ ಬೇಗ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ನೀವು ಮನೆ ಮದ್ದನ್ನ ಟ್ರೈ ಮಾಡ್ತೀನಿ, ಮಿಕ್ಕಿದ ಇದನ್ನೆಲ್ಲ ತಿಂತೀನಿ, ಯೋಗ ಮಾಡೋದಿಲ್ಲ, ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಮಧ್ಯಾಹ್ನ ಟೈಮೆಲ್ಲ ಅಂತಂದ್ರೆ ಖಂಡಿತ ಅದು ವರ್ಕ್ ಆಗೋದಿಲ್ಲ. ಯಾಕಂತಂದ್ರೆ ಇದಕ್ಕೆ ನಾನೇ ಎಕ್ಸಾಂಪಲ್. ಯಾಕಂತಂದ್ರೆ ನಾನು ಇದೇ ಕೆಲಸನೇ ಮಾಡ್ತಿದ್ದಿತ್ತು. ಮನೆ ಮದ್ದನ್ನ ಟ್ರೈ ಮಾಡ್ತಿದ್ದೆ, ಆರಾಮಾಗಿ ನಿದ್ದೆ ಮಾಡ್ತಿದ್ದೆ, ಆರಾಮಾಗಿ ಹಪ್ಳ ಅದು ಇದು ಎಲ್ಲ ತಿನ್ಕೊಂಡು ಆರಾಮಾಗಿದ್ದೆ. ಅದು ಸ್ವಲ್ಪ ಒಂದು ಲೇಟ್ ಆಗಿ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಆಯ್ತು. ಇದೆಲ್ಲ ಅವಾಯ್ಡ್ ಮಾಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಬೇಗ ರಿಕವರಿ ಆದೆ. ನಾನು 1-2 ಮಂತ್ಸ್ಗೆಲ್ಲ ಪೂರ್ತಿ ಕ್ಲಿಯರ್ ಆಗಿ ಟ್ಯಾಬ್ಲೆಟ್ ಬಿಟ್ಟೆ. ಅದರಿಂದಾಗಿ ಸ್ವಲ್ಪ ನಿಮ್ಗೂ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಯೋಗ ಮಾಡಿ, ಮತ್ತೆ ಸ್ವಲ್ಪ ಗ್ಲ್ಯಾಂಡ್ ಎಕ್ಸರ್ಸೈಸ್ಗಳು ತುಂಬಾ ಬರುತ್ತೆ. ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ತುಂಬಾ ಜನ ನಿಮ್ಗೆ ಗ್ಲ್ಯಾಂಡ್ ಎಕ್ಸರ್ಸೈಸ್ಗಳನ್ನ ಹೇಗ್ ಮಾಡೋದು ಥೈರಾಯ್ಡ್ಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ವಿಡಿಯೋ ಹಾಕಿರ್ತಾರೆ. ಆ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಎಕ್ಸರ್ಸೈಸ್ಗಳನ್ನ ನೀವು ಮಾಡಿ, ಆರಾಮಾಗಿ ಮಾಡಿ, ಸ್ವಲ್ಪ ಟೈಮ್ ತಗೊಂಡ್ ಮಾಡಿ. ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಹೇಳ್ಬೇಕು ಅಂತ ಅಂದ್ರೆ, ಇದೆಲ್ಲಾ ಮಾಡ್ತೀವಿ ನಾವು, ಸ್ವಲ್ಪ ನನಗೆ ಮೈಂಡ್ ಪ್ರೆಷರ್ ಜಾಸ್ತಿ, ಮನೇಲಿ ಕೆಲಸ ಜಾಸ್ತಿ, ಮನೇಲಿ ಮಕ್ಳು ನೋಡ್ಕೊಳ್ಬೇಕು, ಮನೇಲಿ ಯಾರೋ ಏನೋ ಬೈದ್ರು, ಏನೋ ಅಂದ್ರು ಅಂತ ಹೇಳ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಂತ ಇರ್ತೀರಾ. ಅವಕ್ಕೆಲ್ಲ ದಯವಿಟ್ಟು ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಫಸ್ಟ್ ನಿಮ್ಮ ಆರೋಗ್ಯ ಮುಖ್ಯ, ಆಮೇಲೆ ಬೇರೆ ಇದೆಲ್ಲನ. ಅದರಿಂದಾಗಿ ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ನೀವು ಟೆನ್ಷನ್ ತಗೊಳೋದಕ್ಕೆ ಹೋಗ್ಬಿಡಿ. ಅಂದ್ರೆ ಆಯ್ತು ಅನ್ಕೋ ಹೋಗು ಅನ್ನೋ ತರ ಸುಮ್ಮನಾಗ್ಬಿಡಿ. ಸ್ವಲ್ಪ ಮನ್ಸನ್ನ ಆದಷ್ಟು ತಿಳಿಯಾಗಿ ಇಟ್ಕೊಳ್ಳಿ. ತಿಳಿಯಾಗಿ ಇಟ್ಕೊಳೋದ್ರಿಂದ ಕೂಡ ನಿಮ್ಗೆ ಥೈರಾಯ್ಡ್ ಬೇಗ ರಿಕವರಿ ಆಗ್ತೀರಾ. ಏನಾದ್ರು ಅಂದ್ರು ಅಂತ ಸ್ವಲ್ಪ ನಿಮ್ಗೆ ಏನಾದ್ರು ಆ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಹಿಂಸೆ ಅನ್ನಿಸ್ತಾ ಇದೆ ಅಂತಂದ್ರೆ, ಸ್ವಲ್ಪ ಬೇಜಾರಾಗ್ತಾ ಇದೆ ಅಂತಂದ್ರೆ, ಆ ಟೈಮಲ್ಲಿ ಒಂದ್ 5-10 ನಿಮಿಷ ಯೋಗ ಮಾಡಿ.
ನಿಜವಾಗ್ಲೂ ಯೋಗ ಮಾಡೋದ್ರಿಂದ ಕೂಡ ನಿಮ್ಗೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ಸ್ವಲ್ಪ ಒಂದ್ 5-10 ನಿಮಿಷ ಯೋಗ ಮಾಡೋದ್ರಿಂದ ನಿಮ್ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸ್ವಲ್ಪ ಗ್ಲ್ಯಾಂಟ್ ಎಕ್ಸರ್ಸೈಸ್ ಗಳನ್ನ ಜಾಸ್ತಿ ಮಾಡಿ ಒಂದ್ 5-10 ನಿಮಿಷ ಅದಕ್ಕೋಸ್ಕರನಾದ್ರೂ ಟೈಮ್ ಕೊಟ್ಟು ಒಂದ್ 10 ನಿಮಿಷ ಟೈಮ್ ಕೊಡ್ಬೋದಲ್ವಾ. ಆರಾಮಾಗಿ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಟ್ಯಾಬ್ಲೆಟ್ ತಗೊಂಡು ನೀವು ಮನೆ ಮದ್ದನ್ನ ಟ್ರೈ ಮಾಡಿ. ಅದಾದ್ಮೇಲೆ ಒಂದ್ 10 ನಿಮಿಷ ನೀವು ಆರಾಮಾಗಿ ಯೋಗ ಮಾಡ್ಕೊಳ್ಳಿ. ಯೋಗ ಮಾಡ್ಕೊಂಡಾದ್ಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ. ಇಲ್ಲ ನಮ್ಗೆ ಕೆಲಸ ಜಾಸ್ತಿ ಇದೆ ಅಂತಂದ್ರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ. ಅಟ್ಲೀಸ್ಟ್ ಸಂಜೆ ಟೈಮಲ್ಲಿ ಅದು ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂದ್ 10 ನಿಮಿಷ ಯೋಗಗಳನ್ನ ಮತ್ತೆ ಗ್ಲ್ಯಾಂಟ್ ಎಕ್ಸರ್ಸೈಸ್ ಗಳನ್ನ ಮಾಡಿ ಆರಾಮಾಗಿ ರಿಕವರಿ ಆಗ್ತೀರಾ. ಬೇಗ ಕೂಡ ರಿಸಲ್ಟ್ ಸಿಗುತ್ತೆ. ಮತ್ತೆ ಮನೆ ಮದ್ದನ್ನ ಇವಾಗ ಹೇಳ್ತೀನಿ, ಅವಾಗಿಂದ ಬರೀ ಇದನ್ನೇ ಹೇಳ್ತಾ ಇದ್ದೀರಾ, ಮನೆ ಮದ್ದನ್ನೇ ಹೇಳ್ತಾ ಇಲ್ಲ ಅಂತ ಅನ್ಕೊಂಬಿಡಿ. ಸೊ ಇವಾಗ ಹೇಳ್ತೀನಿ, ಯಾಕಂತಂದ್ರೆ ಇದೆಲ್ಲ ಸ್ವಲ್ಪ ನಿಮ್ಗೂ ಕೂಡ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಹೇಳ್ದೆ. ಕೆಲವೊಂದು ಮನೆ ಮದ್ದನ್ನ ಟ್ರೈ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ತರ ನೀವು ಪ್ರಿಪ್ರೇಷನ್ ಮಾಡ್ಕೊಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರ್ಬೇಕು. ಸುಮ್ನೆ ಮನೆ ಮದ್ದನ್ನ ಮಾಡ್ಬಿಟ್ಟು ಅದಾದ್ಮೇಲೆ ಇನ್ಯಾವ್ದನ್ನು ಬೇರೆ ಯಾವ್ದನ್ನು ನಾವು ಎಲ್ಲಾ ತರಕಾರಿಗಳನ್ನು ತಿಂತೀವಿ, ಎಲ್ಲಾ ತರ ಸಕ್ಕರೆ ಎಲ್ಲ ಅವಾಯ್ಡ್ ಮಾಡಲ್ಲ ನಾವು ಅಂತಂದ್ರೆ ಯಾವ್ದು ವರ್ಕ್ ಆಗೋದಿಲ್ಲ. ಅದರಿಂದಾಗಿ ಇದು ಫಸ್ಟ್ ಎಲ್ಲ ತಿಳಿಸೋಣ ಅನ್ನೋದಕ್ಕೋಸ್ಕರ ಹೇಳಿಲ್ಲ. ಇನ್ನ ಮನೆ ಮದ್ದು ಬಂದು ಒಂದೇ ಮುಷ್ಟಿಯಷ್ಟು, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಒಂದ್ ಮುಷ್ಟಿಯಷ್ಟು ಹುರುಳಿಕಾಳನ್ನ ತಗೊಬೇಕು. ಹುರುಳಿಕಾಳನ್ನ ತಗೊಂಡು ಒಂದ್ ಅರ್ಧ ಲೀಟರ್ ಅಷ್ಟು ನೀರ್ಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಅದೇ ಏನಿಲ್ಲ ಅಂತಂದ್ರೆ ಚೆನ್ನಾಗಿ ಕುದ್ದು ಒಂದು ಚಿಕ್ಕದಾಗಿ ಕಾಫಿ ಲೋಟದಷ್ಟು ನೀರು ಇರ್ಬೇಕು. ಅಷ್ಟನ್ನ ಚೆನ್ನಾಗಿ ಕುದಿಸಾದ್ಮೇಲೆ ಅದನ್ನ ಸ್ವಲ್ಪ ಆರ್ಕೊಂಡಾದ್ಮೇಲೆ ಕುಡೀರಿ. ಫಸ್ಟ್ ನೀವು ಈ ಮನೆ ಮದ್ದನ್ನ ತಗೊಳೋದಕ್ಕಿಂತ ಮುಂಚೆ 1 ಅವರ್ ಮುಂಚೆನೆ ನೀವು ಟ್ಯಾಬ್ಲೆಟ್ ತಗೊಂಡಿರ್ಬೇಕು. ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ 1 ಅವರ್ ಗ್ಯಾಪ್ ಕೊಟ್ಟು 1 ಅವರ್ ಮೇಲೆ ಸ್ವಲ್ಪ ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟಾದ್ಮೇಲೆ ಈ ಹುರುಳಿ ಕಟ್ಟನ್ನ ಕುಡೀರಿ. ಹುರುಳಿ ಕಟ್ಟು ಕುಡ್ದಾದ್ಮೇಲೆ ಸ್ವಲ್ಪ ನೀವು ಒಂದ್ 5-10 ನಿಮಿಷ ಆದಷ್ಟು ಯೋಗ ಮಾಡಿ. ಇಲ್ಲ ಅಂತ ಅಂದ್ರೆ ಏನಾದ್ರು ಮನೇಲಿ ಕೆಲಸ ಇತ್ತು ಜಾಸ್ತಿ, ಯೋಗ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಅಂದ್ರೆ ಆರಾಮಾಗಿ ಕೆಲಸ ಮಾಡ್ಕೊಬಹುದು. ಇನ್ನು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು ಈ ಮನೆ ಮದ್ದನ್ನ ತಗೊಂಡು ಕಾಫಿ ಟೀ ಅಂತೂ ದಯವಿಟ್ಟು ಕುಡಿಯೋದಕ್ಕೆ ಹೋಗ್ಬಿಡಿ, ಇದು ವರ್ಕ್ ಆಗೋದಿಲ್ಲ. ಇದೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಫುಡ್ ಅಲ್ಲಿ ನೀವು ಯಾವ ತರ ಮೇಂಟೈನ್ ಮಾಡ್ಕೊಂತೀರೋ ಮತ್ತೆ ನೀವೆಷ್ಟು ಯೋಗಗಳನ್ನ ಮಾಡ್ತೀರೋ ಅಷ್ಟು ನೀವು ಬೇಗ ರಿಕವರಿ ಆಗ್ತೀರಾ. ಇನ್ನ ನನಗೆ ತರ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಪ್ರೆಗ್ನೆನ್ಸಿನಲ್ಲಿ ಸ್ಟಾರ್ಟ್ ಆಗಿದ್ದು 2.5 years. ನಿಜವಾಗ್ಲೂ ನಾನು ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತಂದ್ರೆ ಇನ್ಮೇಲೆ ಏನಾದ್ರೂ ಆಗೋಗ್ಲಿ ನಾನು ಇನ್ ಟ್ಯಾಬ್ಲೆಟ್ ತಗೊಳಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟಿದೆ. ಅಷ್ಟು ನನಗೆ ಬೇಜಾರಾಗಿ ಹೋಗಿತ್ತು. ಏನೇ ಟ್ರೈ ಮಾಡಿದ್ರು ಇನ್ನ ಡೋಸ್ ಜಾಸ್ತಿ ಆಗ್ತಿತ್ತೆ ಹೊರತು ಟ್ಯಾಬ್ಲೆಟ್ ಕಡಿಮೆ ಅಂತೂ ಆಗ್ತಾ ಇರಲಿಲ್ಲ. ನನ್ಗಂತೂ ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿತ್ತು. ಅದಾದ್ಮೇಲೆ ತುಂಬಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಪ್ರತಿಯೊಂದು ಮನೆ ಮದ್ದನ್ನ ಟ್ರೈ ಮಾಡೋದು, ಯಾವ್ದು ವರ್ಕ್ ಆಗ್ತಾ ಇಲ್ಲ. ನನ್ಗೆ ಸುಮ್ನೆ ಟ್ಯಾಬ್ಲೆಟ್ ತಗೊಂತಾ ಇದ್ದೀನಿ. ಅದಾದ್ಮೇಲೆ ಇದೊಂದು ವರ್ಕ್ ಆದ್ರೆ ಆಗ್ಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ನನ್ಗೆ ಅವ್ರ ಪಾಪ ಯಾರೋ ವಿಡಿಯೋ ಮಾಡಿ ಹಾಕಿದ್ರು, ಅದು ನನಗೆ ಅದು ಲಿಂಕ್ ಸಿಗ್ತಾ ಇಲ್ಲ. ನಾನು ತುಂಬಾ ಹುಡುಕ್ತೆ, ಅದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅದು ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹಾಕ್ತೀನಿ. ಸೊ ಹುರುಳಿ ಕಟ್ಟಂದು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನನ್ಗೆ 1 ಮಂತ್ ಅಲ್ಲಿ ನನಗೆ 1% ಕಡಿಮೆ ಆದ್ರೂ, 1 TSH ಕಡಿಮೆ ಆದ್ರೂ ಪರವಾಗಿಲ್ಲ ಸಾಕು ಅಂತ ಅನ್ನೋ ತರ ನಾನು ಮುಂದಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡೆ. ನಾನು ಟ್ರೈ ಮಾಡಿ ಕರೆಕ್ಟ್ ಆಗಿ 1 ತಿಂಗಳಿಗೆ ನಾನು ಮತ್ತೆ ಹೋಗಿ ಚೆಕ್ಅಪ್ ಮಾಡಿಸ್ತೇನೆ. ನಿಜವಾಗ್ಲೂ ನನಗೆ ಶಾಕ್ ಆಗ್ತು, ಇಷ್ಟು ಬೇಗ ರಿಕವರಿ ಆಗುತ್ತಾ ಅಂತನ. ಆಮೇಲೆ ಒಂದು 23 TSH ಇದಿತ್ತು, ನನಗೆ ಒಂದು 7 TSH ಏನೋ ಬಂತು. ನಿಜವಾಗ್ಲೂ ನೋಡಿ ತುಂಬಾ ಖುಷಿ ಆಗೋಯ್ತು. ಅದಾದ್ಮೇಲೆ ಮತ್ತೆ ನಾನು 15 days ಮತ್ತೆ ತಗೊಂಡೆ. ಇದೇ ಮನೆ ಮದ್ದನ್ನೇ ಟ್ರೈ ಮಾಡಿದೆ. 1.5 monthಗೆ ಪೂರ್ತಿನೇ ಕ್ಲಿಯರ್ ಆಯ್ತು. ಡಾಕ್ಟರ್ ಆರಾಮಾಗಿ ನೀನು ಇವಾಗ ಟ್ಯಾಬ್ಲೆಟ್ ಬಿಡ್ಬೋದು ಅಂತಾನೆ ಹೇಳಿದ್ರು. ಇದ್ರ ಜೊತೆಗೆ ನಾನು ಅವತ್ತು ನನಗೆ ತುಂಬಾ ಖುಷಿ ಆಯ್ತು ನೋಡಿ, ಏನ್ ಇಷ್ಟು ಬೇಗ ರಿಕವರಿ ಆಗ್ಬಿಟ್ನಲ್ಲ. ಇಷ್ಟು ವರ್ಷ, 1-2-3 ವರ್ಷ ನಾನು ಆ ಥೈರಾಯ್ಡ್ ಪ್ರಾಬ್ಲಮ್ ಇಂದ ನಿಜವಾಗ್ಲೂ ಟ್ಯಾಬ್ಲೆಟ್ ತಗೊಂಡ್ ನನಗೆ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ಏನು ಇದು ಟ್ಯಾಬ್ಲೆಟ್ ಏನು ವರ್ಕ್ ಆಗೋದೇ ಇಲ್ಲ ಅಂತನ ಅಷ್ಟು ಬೇಜಾರಾಗ್ಬಿಟ್ಟಿದ್ದೀನಿ ನಾನು. ಆಮೇಲೆ ಈ ಮನೆ ಮದ್ದನ್ನ ಟ್ರೈ ಮಾಡಾದ್ಮೇಲೆ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ತು. ಸೊ 1-2-3 ಜನಕ್ಕೆ ಇದನ್ನ ಹೇಳ್ದೆ, ಅವ್ರಿಗೂ ಕೂಡ ವರ್ಕ್ ಆಗಿದೆ. ಅದರಿಂದಾಗಿ ಒಂದು ವಿಡಿಯೋ ಮಾಡಾಕಿದ್ರೆ ಸ್ವಲ್ಪ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಹುರುಳಿ ಕಟ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂತಂದ್ರೆ ಶಾರ್ಟ್ ವಿಡಿಯೋ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದ್ರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಏನಿಲ್ಲ, ಸಿಂಪಲ್. ನೀವು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹುರುಳಿ ಕಾಳು ತಗೊಂಡು, ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಗುತ್ತೆ ಅಲ್ವಾ, ಹಳ್ಳಿಗಳ ಸೈಡಲ್ಲಂತೂ ಎಲ್ಲಾರ ಮನೇಲಿ ಇದ್ದೇ ಇರುತ್ತೆ. 1 ಮುಷ್ಟಿಯಷ್ಟು ಹುರುಳಿ ಕಾಳು ತಗೊಂಡು ಅದನ್ನ ಚೆನ್ನಾಗಿ ತೊಳೆದು 1/2 ಲೀಟರ್ ಅಷ್ಟು ನೀರಿಗೆ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ
ಅದು ಟೀ ಲೋಟದಷ್ಟು ಆಗ್ಬೇಕು. ಟೀ ಲೋಟದಷ್ಟು ಆದ್ರೆ ಸಾಕು. ಅದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋದಷ್ಟೇನೆ. ಖಾಲಿ ಹೊಟ್ಟೆಗೆ ತಗೋಬೇಕು. ನೀವು ಈ ಮನೆ ಮದ್ದನ್ನ ತಗೊಳಕ್ಕಿಂತ ಮುಂಚೆನೆ ಆದಷ್ಟು ಟ್ಯಾಬ್ಲೆಟ್ ತಗೊಂಡು 1 hour ಆದ್ರೂ ಗ್ಯಾಪ್ ಆಗಿರ್ಬೇಕು. ಇನ್ನೊಂದ್ ಏನಂತಂದ್ರೆ ದಯವಿಟ್ಟು ಟ್ಯಾಬ್ಲೆಟ್ ಅಂತೂ ಬಿಡೋದಕ್ ಹೋಗ್ಬೇಡಿ. ಯಾಕಂತಂದ್ರೆ ಮನೆ ಮದ್ದು ಟ್ರೈ ಮಾಡ್ತಾ ಇದೀನಿ ಅಂತ ಟ್ಯಾಬ್ಲೆಟ್ ಬಿಟ್ಬಿಟ್ಟು ಎಲ್ಲ ಟ್ರೈ ಮಾಡೋದಕ್ ಹೋಗ್ಬಿಡಿ. ನಾನಂತೂ ಟ್ಯಾಬ್ಲೆಟ್ ತಗೊಂಡೆ ಈ ಮನೆ ಮದ್ದುಗಳನ್ನೆಲ್ಲ ಟ್ರೈ ಮಾಡಿರೋದು. ಮತ್ತೆ ಯೋಗಗಳನ್ನ ಅಷ್ಟೇ ಆದಷ್ಟು ಒಂದ್ 10 ನಿಮಿಷ, ಇಲ್ಲ ಬೆಳಗ್ಗೆ ಟೈಮ್ ಇಲ್ಲ ಸಂಜೆ ಟೈಮ್, ಆದಷ್ಟು ನೀವು ಟೈಮ್ ತಗೊಂಡು ಒಂದ್ 10-15 ನಿಮಿಷ ಯೋಗ ಮಾಡೋದ್ರಿಂದ ಕೂಡ ಬೇಗ ರಿಕವರಿ ಆಗ್ತೀರಾ. ಯೋಗ ಮಾಡೋದನ್ನ ಮಾತ್ರ ನಿಲ್ಸೋದಕ್ ಹೋಗ್ಬೇಡಿ. ಯಾಕಂತಂದ್ರೆ ಫಸ್ಟ್ ಆರೋಗ್ಯ, ಆಮೇಲೆ ಮಿಕ್ಕಿದ ಕೆಲಸ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ಆರೋಗ್ಯ ಕಡೆ ನಾವು ಗಮನ ಕೊಡ್ಬೇಕಾಗುತ್ತೆ. ಅದರಿಂದಾಗಿ ಒಂದ್ 10 ನಿಮಿಷ ಯೋಗಗಳನ್ನ ಮಾಡೋದು ಬೆಸ್ಟ್. ನಿಮ್ಗೆ ಟೈಮ್ ಇದ್ರೆ ಒಂದ್ 20 ನಿಮಿಷನಾದ್ರೂ ಯೋಗ ಮಾಡಿ. ಟೈಮ್ ಇಲ್ಲ ಅಂದ್ರೆ ಒಂದ್ 10 ನಿಮಿಷನಾದ್ರೂ ಯೋಗ ಮಾಡಿ. ಅದರಿಂದ ಕೂಡ ನಿಮ್ಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಒಂದ್ 15 ಡೇಸ್ಗೆನೆ ನಿಮ್ಗೆ ಇದು ರಿಸಲ್ಟ್ ಸಿಕ್ಬಿಡುತ್ತೆ. ಇಲ್ಲ ಅಂತ ಅಂದ್ರೆ ಸ್ವಲ್ಪ ಹಿಂಗೆ ಇರ್ತೀವಿ, ನಮ್ಗೆ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಿಜವಾಗ್ಲೂ ನೀವು ರಿಕವರಿ ಆಗೋದಕ್ಕಾಗೋದಿಲ್ಲ. ಟ್ಯಾಬ್ಲೆಟ್ ಕೂಡ ಬಿಡೋದಕ್ಕಾಗೋದಿಲ್ಲ. ಇದಕ್ಕೆ ನಾನೇ ಸಾಕ್ಷಿ. 2.5 ವರ್ಷ ಸಫರ್ ಪಟ್ಟು ಅದಾದ್ಮೇಲೆ ನಾನು ಈ ತರ ರಿಕವರಿ ಆದ್ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ತುಂಬಾ ಲೆಂಥಿ ಆಗ್ತಾ ಇದೆ ಅನ್ಸುತ್ತೆ. ಲಾಸ್ಟ್ಗೆ ಇದೊಂದು ಸಣ್ಣದಾಗಿ ಒಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಟ್ಯಾಬ್ಲೆಟ್ ಮಿಸ್ ಮಾಡೋಂಗಿಲ್ಲ. ಡೈಲಿ ಟ್ಯಾಬ್ಲೆಟ್ ತಗೋಬೇಕು. ಡೈಲಿ ಮನೆ ಮದ್ದನ್ನ ಟ್ರೈ ಮಾಡ್ಲೇಬೇಕು. ಅಟ್ಲೀಸ್ಟ್ ನಿಮ್ಗೆ ಡೈಲಿ ಮನೆ ಮದ್ದು ಮಾಡೋಕ್ಕಾಗಲ್ಲ ಅಂದ್ರೆ 2 ದಿನಕ್ಕೊಂದ್ಸಲಿನಾದ್ರೂ ಮನೆ ಮದ್ದನ್ನ ಮಾಡ್ಲೇಬೇಕು. ಉರುಳಿ ಕಟ್ಟಿದ್ದು. ಇನ್ನ ಸಕ್ಕರೆ ಅವಾಯ್ಡ್ ಮಾಡ್ಬೇಕು. ಮತ್ತೆ ಕಾಫಿ ಟೀ ಅವಾಯ್ಡ್ ಮಾಡ್ಬೇಕು. ಆಲೂಗಡ್ಡೆ, ಈ ಗೆಡ್ಡೆಕೋಸು, ಎಲೆಕೋಸು, ಈ ತರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಅಂತ ಎಣ್ಣೆ ಪದಾರ್ಥಗಳನ್ನ ಬಿಡ್ಬೇಕು. ಈ ಬೋಂಡ, ಬಜ್ಜಿ, ಹಪ್ಳ, ಈ ತರದ್ದೆಲ್ಲ. ಮತ್ತೆ ಉಪ್ಪಿನಕಾಯಿ ಅವಾಯ್ಡ್ ಮಾಡ್ಬೇಕು. ಮತ್ತೆ ಈ ಮೈದಾನ ಅವಾಯ್ಡ್ ಮಾಡ್ಬೇಕು. ಯೋಗಗಳನ್ನ ಮಾಡ್ಬೇಕು. ಸ್ವಲ್ಪ ಗ್ಲಾಂಟ್ ಎಕ್ಸರ್ಸೈಸ್ಗಳನ್ನ ಖಂಡಿತ ಟ್ರೈ ಮಾಡ್ಲೇಬೇಕು. ಇಷ್ಟನ್ನ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದಕ್ಕೆ ನಾನೇ ಎಕ್ಸಾಂಪಲ್. ಒಂದ್ 15 ಡೇಸ್ ನೀವು ಈ ಮನೆ ಮದ್ದನ್ನ ಟ್ರೈ ಮಾಡ್ಬಿಟ್ಟು ನಿಜವಾಗ್ಲೂ ನೀವು ಚೆಕ್ಅಪ್ ಮಾಡಿಸಿ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನಂಬಿಕೆ ಇದ್ರೆ 1 month ವರ್ಗು ಟ್ರೈ ಮಾಡ್ಬಿಟ್ಟು 1 ಮಂತ್ಲಿ ನೀವು ಚೆಕ್ಅಪ್ ಮಾಡಿಸಿದ್ರು ಕೂಡ ನಿಮ್ಗೆ ರಿಸಲ್ಟ್ ಪಕ್ಕ ಸಿಕ್ಕೇ ಸಿಗುತ್ತೆ. 75 mcg ತಗೊಂತಿದ್ದಾರೋ ಇವಾಗ ಟ್ಯಾಬ್ಲೆಟೇ ಬಿಟ್ಟಿದ್ದೀನಿ ಅಂತಂದ್ರೆ ಯೋಚನೆ ಮಾಡಿ, ಮನೆ ಮದ್ದನ್ನ ಟ್ರೈ ಮಾಡಿ. ನಿಮ್ಗೆ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನಾನೇ ಸಾಕ್ಷಿ. ಸೊ ಮನೆ ಮದ್ದನ್ನ ಟ್ರೈ ಮಾಡೋದ್ರಿಂದ ಯಾವ್ದು ಲಾಸ್ ಅಂತೂ ಆಗೋದಿಲ್ಲ. ಖಂಡಿತ 100% ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನಾನು ಏನೇ ಒಂದು ಮನೆ ಮದ್ದನ್ನ ಏನೇ ಹೇಳಿ ಅಥವಾ ಯಾವ್ದೇ ಒಂದು ಏರ್ ಪ್ಯಾಕ್ ಹೇಳಿ, ಪ್ರತಿಯೊಂದು ನಾನು ಏನಾದ್ರು ಹೇಳ್ದೆ ಅಂತಂದ್ರೆ ಸ್ವಲ್ಪ ಫೇಸ್ ಪ್ಯಾಕ್ ಇಂದು, ಏರ್ ಪ್ಯಾಕ್ ಇಂದೇ ಆಗ್ಲಿ, ಈ ತರ ಥೈರಾಯ್ಡ್ ಪ್ರಾಬ್ಲಮ್ ಇಂದೇ ಆಗ್ಲಿ ಹೇಳ್ತಾ ಇದೀನಿ ಅಂದ್ರೆ ಖಂಡಿತ ನಾನು ಅದನ್ನ ಫಸ್ಟ್ ಟ್ರೈ ಮಾಡಿರ್ತೀನಿ. ಟ್ರೈ ಮಾಡಿ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲ ಅಂತಂದ್ರೆ ಹೇಳೋದಕ್ಕೆ ಹೋಗೋದಿಲ್ಲ. 100% ರಿಸಲ್ಟ್ ಸಿಕ್ಕಿದೆ. ಅದರಿಂದ ಕೆಲವೊಬ್ಬರಿಗೆ ಪಾಪ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮಗೆ 100% ಅಂತೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ರಿಸಲ್ಟ್ ಸಿಕ್ಕಿರೋರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನೀವು ಯಾವ ತರ ಮನೆ ಮದ್ದನ್ನ ಮೇಂಟೈನ್ ಮಾಡ್ಕೊಂಡು ಫುಡ್ ಯಾವ ತರ ಮೇಂಟೈನ್ ಮಾಡಿದೀರಾ ಅಂತನೂ ಕೂಡ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೇನಾದ್ರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಏನಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದ್ಸಲ ನೋಡಿ, ಗೊತ್ತಾಗುತ್ತೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನೇನಾದ್ರೂ ಮಿಸ್ ಮಾಡಿದೀನಿ ಏನೋ ನನಗೆ ಗೊತ್ತಿಲ್ಲ. ತುಂಬಾ ದಿನ ಆಗ್ಬಿಟ್ಟಿದೆ. ಆಗ್ಲೇ 1 year ಮೇಲೆ ಆಯ್ತು ನಾನು ಈ ಮನೆ ಮದ್ದನ್ನ ಟ್ರೈ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿ. ಏನಾದ್ರೂ ಮರ್ತಿದ್ರೆ, ನಾನು ಏನಾದ್ರು ಜ್ಞಾಪಕ ಬಂತು ಅಂದ್ರೆ ನಿಜವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ. ಮನೆ ಮದ್ದನ್ನ ಟ್ರೈ ಮಾಡಿ. ಆದಷ್ಟು ಬೇಗ ಎಲ್ರು ಹುಷಾರಾಗಿ, ಆರಾಮಾಗಿ, ಮತ್ತೆ ಬೇಗ ಎಲ್ರಿಗೂ ರಿಸಲ್ಟ್ ಸಿಗ್ಲಿ. ಬೇಗ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್ ಆಲ್. ಬಾಯ್.